ಸಂಪೂರ್ಣ ಖಾಲಿಯಾಗಿದ್ದ ಕೃಷ್ಣಾ ನದಿಗೆ ಮತ್ತೆ ಜೀವ ಕಳೆ ಬಂದಿದೆ. ಕಳೆದ 2 ತಿಂಗಳಿಂದ ಬತ್ತಿ ಹೋಗಿದ್ದ ಕೃಷ್ಣಾ ನದಿಗೆ 15,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇರುವುದರಿಂದ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರದ ಜೀವ ನದಿಯಾಗಿರುವ ಕೃಷ್ಣಾ ಅಪಾರ ನೀರು ಹರಿದು ಬರ್ತಾ ಇದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬಳಿ ಹರಿದು ಬರ್ತಾ ಇರೋ ನೀರು ಕಂಡು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇನ್ನು ಖಾನಾಪುರದಲ್ಲಿರುವ ಕಣಕುಂಬಿಯಲ್ಲಿ ಕಳಸ ಮತ್ತು ಬಂಡೂರಿ ನಾಲೆಗೆ ಜೀವ ಕಳೆ ಬಂದಿದೆ. ಕಳೆದ 4 ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕಳಸ ನಾಲೆ ಮತ್ತು ಬಂಡೂರಿ ನಾಲೆಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನದಿಗಳಿಗೆ ಜೀವ ಕಳೆ ಬಂದಿರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಮಂದಹಾಸ ಮೂಡಿದೆ. ಮಲೆನಾಡು ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕಳಸ, ಮೂಡಿಗೆರೆ ಭಾಗದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕಳಸ ತಾಲೂಕಿನ ಕುದುರೆಮುಖ, ಶೃಂಗೇರಿ ಭಾಗದ ಕೆರೆಕಟ್ಟೆ ಭಾಗದಲ್ಲಿ ಭಾರೀ ವರ್ಷಧಾರಿಯಾಗ್ತಾ ಇದೆ. ಚಿಕ್ಕಮಗಳೂರು ನಗರ, ಕೊಪ್ಪ, ಎನ್ಆರ್ಪುರ ತಾಲೂಕಿನಲ್ಲಿ ತುಂತುರು ಮಳೆಯಾಗ್ತಾ ಇದೆ. ಮುಂಗಾರು ಮಳೆ ಚುರುಕು ಪಡೆದಿರುವುದರಿಂದ ಕಾಫಿನಾಡಿನ ಜನ ಸಂತಸಗೊಂಡಿದ್ದಾರೆ. ಅತ್ತ ಬಸರಿಕಟ್ಟೆ, ಜಯಪುರ ರಸ್ತೆಯಲ್ಲಿ ಮರ ಬಿದ್ದ ಪರಿಣಾಮ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಸ್ಥಳೀಯರೇ ಮರ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಭಾರೀ ಮಳೆ ಗಾಳಿಗೆ ಮರಗಳು ಧರಾಶಾಹಿಯಾಗ್ತಾ ಇವೆ. ಸಕಲೇಶಪುರ ತಾಲೂಕಿನ ಸರಗಳ್ಳಿ ಗ್ರಾಮದ ಹುಚ್ಚಂಗಿ ಕೆರೋಡಿ ಮಾರ್ಗದಲ್ಲಿ ಮರ ಬಿದ್ದಿದೆ. ಇದರಿಂದಾಗಿ ರಸ್ತೆಯಲ್ಲಿ ವಾಹನ ಸಂಚಾರ ಬಹುತೇಕ ಸ್ಥಗಿತಗೊಂಡಿದ್ದು, ಅರಣ್ಯ ಸಿಬ್ಬಂದಿ ಆಗಮಿಸಿ ರಸ್ತೆ ಮೇಲೆ ಬಿದ್ದಿದ್ದ ಮರವನ್ನು ತೆರವುಗೊಳಿಸಿದ್ರು. ಬಳಿಕ ವಾಹನಗಳ ಸಂಚಾರಕ್ಕೆ ರಸ್ತೆಯನ್ನ ಮುಕ್ತಗೊಳಿಸಿದ್ರು. ಮಳೆಗಾಲದ ಮುಂಜಾಗ್ರತಾ ಕ್ರಮವಾಗಿ ಆಗುಂಬೆ ಘಾಟಿಯಲ್ಲಿ ಘನ ವಾಹನಗಳು ಸಂಚಾರ ನಿಷೇಧಿಸಲಾಗಿದೆ. ಘಾಟಿಯ ಕೆಲವು ಕಡೆ ಭೂಕುಸಿತ ಆಗುವ ಸಂಭವವಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ. ಸೆಪ್ಟೆಂಬರ್ 30ರವರೆಗೆ ಭಾರೀ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಆದರೆ ಲಘು ವಾಹನಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇರುವುದಿಲ್ಲ. ತೀರ್ಥಹಳ್ಳಿಯಿಂದ ಉಡುಪಿ ಕಡೆಗೆ ಸಂಚರಿಸುವ ಘನ ವಾಹನಗಳಿಗೆ ಬದಲಿ ಮಾರ್ಗಸೂಚನೆ ಕೊಡಲಾಗಿದೆ. ಉಡುಪಿ ಮತ್ತು ಶಿವಮೊಗ್ಗವನ್ನ ಸಂಪರ್ಕ ಮಾಡುವಂತಹ ಆಗುಂಬೆ ಘಾಟ್ ಬಳಿ ಇದ್ದೇವೆ. ನಾವು ಚಿತ್ರಣವನ್ನ ಗಮನಿಸಬಹುದು. ಈಗ ಮಳೆಗಾಲ ಆರಂಭ ಆಗಿದೆ. ಅಂದ್ರೆ ಕರಾವಳಿ ಜಿಲ್ಲೆ, ಮಲೆನಾಡು ಭಾಗದಲ್ಲಿ ಈ ಬಾರಿ ಮಳೆಯ ಪ್ರಮಾಣ ಅಂದ್ರೆ ಮುಂಗಾರು ಮಳೆ ಕೈಕೊಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಆದ್ರೆ ಈಗ ಜುಲೈ ಆರಂಭದಲ್ಲಿ ಈಗ ಮಳೆಯ ಪ್ರಮಾಣ ಒಂದು ಜಾಸ್ತಿ ಆಗ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಿನ್ನೆಲೆಯಲ್ಲಿ ಭಾಸ್ಕೇರಿ ಹೊಳೆ ಉಕ್ಕಿ ಹರಿತಾ ಇದೆ. ಇದರಿಂದ ಹೊನ್ನಾವರ ತಾಲೂಕಿನ ದೊಡ್ಡ ಹಿತ್ತಲ ಗ್ರಾಮಸ್ಥರು ಸಂಕಷ್ಟಕ್ಕೀಡಾಗಿದ್ದಾರೆ. ಹರಿಯುವ ನದಿ ನೀರಲ್ಲೇ ಶವ ಸಾಗಿಸಿದ್ದಾರೆ. ಗ್ರಾಮಕ್ಕೆ ತೆರಳಲು ರಸ್ತೆ ಇಲ್ಲದ ಹಿನ್ನೆಲೆ ನದಿ ನಡುವೆಯೇ ಶವ ಸಾಗಾಟ ಮಾಡಲಾಗಿದೆ. ದೊಡ್ಡ ಹಿತ್ತಲ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ಮೂಲಭೂತ ಸೌಕರ್ಯ ವಂಚಿತವಾಗಿದೆ. ಯಾವುದೇ ಕೆಲಸ ಕಾರ್ಯಗಳಿಗೆ ನದಿ ದಾಟಿಯೇ ಹೋಗುವುದು ಅನಿವಾರ್ಯವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಚಿಕ್ಲಿ ಹೊಳೆ ಜಲಾಶಯ ಬಹುತೇಕ ಬತ್ತಿ ಹೋಗಿದೆ. ಮಳೆ ಕ್ಷೀಣಿಸ್ತಾ ಇರುವ ಹಿನ್ನೆಲೆಯಲ್ಲಿ 7ನೇ ಹೊಸಕೋಟೆ ಗ್ರಾಮದಲ್ಲಿರುವ ಚಿಕ್ಲಿ ಹೊಳೆ ಜಲಾಶಯದಲ್ಲಿ ಪುರಾತನ ಬಾಳು ದೇಗುಲ ಗೋಚರಿಸ್ತಾ ಇದೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿಗೆ ದೇವಾಲಯ ಗೋಚರಿಸುತ್ತೆ. ಆದರೆ ಈ ಬಾರಿ ಜುಲೈನಲ್ಲೂ ದೇವಾಲಯ ಗೋಚರವಾಗ್ತಾ ಇದೆ. ಈ ಜಲಾಶಯದಿಂದಲೇ 7ನೇ ಹೊಸಕೋಟೆ, ಕೊಡಗೇರಿ ಹಳ್ಳಿ, ಗುಡ್ಡೆ ಹೊಸೂರು, ವಾಲ್ನೂರು ಭಾಗಕ್ಕೆ ಕೃಷಿ, ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತೆ. ಆದರೆ ಈ ಬಾರಿ ಜಲಾಶಯ ಬರಿದಾಗಿರುವ ಕಾರಣ ಕುಡಿಯುವ ನೀರಿಗೂ ಸಮಸ್ಯೆ ಉದ್ಭವವಾಗಿದೆ. ಇದೇ ವೇಳೆ ಚಿಕ್ಲಿ ಹೊಳೆಯ ಕೃತಕ ಜಲಪಾತ ಕೂಡ ಬರಿದಾಗಿದೆ. ಜಲಪಾತ ವೀಕ್ಷಣೆಗೆ ಬಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಕೊಡಗು ಜಿಲ್ಲೆಯ ಎಲ್ಲ ನದಿ ತೊರೆಗಳು ಸಂಪೂರ್ಣ ಬತ್ತಿ ಬರಡಾಗಿ ಹೋಗಿರುವಂಥದ್ದು. ಇಲ್ಲಿ ಕೊಡಗು ಜಿಲ್ಲೆಯ ಪ್ರಮುಖ ನದಿಗಳಾದ ಕಾವೇರಿ, ಹರದೂರು, ಹಾರಂಗಿ, ಲಕ್ಷ್ಮಣ ತೀರ್ಥ, ಈ ಥರದ ಎಲ್ಲ ನದಿಗಳು ಕೂಡ ಎಲ್ಲವೂ ಸಂಪೂರ್ಣ ಬತ್ತಿ ಬರಡಾಗಿ ಹೋಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಪ್ರಮುಖವಾಗಿ 2 ಜಲಾಶಯ ಇದೆ. ಒಂದು ಚಿಕ್ಲಿ ಹೊಳೆ ಜಲಾಶಯ, ಕುಶಾಲನಗರ ತಾಲೂಕಿನ ಚಿಕ್ಲಿ ಹೊಳೆಯಲ್ಲಿ ಇರುವಂತಹ ಒಂದು ಜಲಾಶಯ, ಮತ್ತೊಂದು ಹಾರಂಗಿ ಜಲಾಶಯ. ಈಗ ನಾವು ಚಿಕ್ಲಿ ಹೊಳೆಗೆ ಬಂದಿದ್ದೇವೆ. ಈ ಚಿಕ್ಲಿ ಹೊಳೆ ಜಲಾಶಯ ಯಾವ ರೀತಿ ಇದೆ ಅನ್ನೋದನ್ನು ನಾವೇ ಇಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಸೊ ಇದು ಸಮುದ್ರದ ರೀತಿ ಭಾಸವಾಗುತ್ತೆ. ಪ್ರತಿ ವರ್ಷ ಈ ಜೂನ್ನಲ್ಲಿ ಇದು ಯಾವ ರೀತಿ ಇರುತ್ತೆ ಅಂತಂದರೆ ಬೃಹತ್ ಸಮುದ್ರ ಥರ ಕಾಣುತ್ತೆ. ಅಂದರೆ ಎಲ್ಲ ಕಡೆ ನೀರು ತುಂಬಿರುತ್ತೆ. ಆದರೆ ಈ ಸಲ ಈ ಸಾಮಾನ್ಯವಾಗಿ ಏಪ್ರಿಲ್ ಮೇಯಲ್ಲಿ ಯಾವ ಥರ ಇರುತ್ತೋ ಆ ಥರ ನಮಗೆ ಭಾಸವಾಗ್ತದೆ. ಮುಂಗಾರು ಕೈಕೊಟ್ಟಿದ್ರಿಂದ ಧಾರವಾಡ ಜಿಲ್ಲೆಯಲ್ಲಿ ಕೃಷಿ ಹೊಂಡಗಳು ಖಾಲಿಯಾಗಿವೆ. ಜುಲೈ ತಿಂಗಳು ಬಂದರೂ ಕೃಷಿ ಹೊಂಡದಲ್ಲಿ ಒಂದು ಹನಿ ನೀರಿಲ್ಲ. ನವಲಗುಂದ ತಾಲೂಕಿನಲ್ಲಿ ಎಲ್ಲಾ ಕೃಷಿ ಹೊಂಡಗಳು ಬರಿದಾಗಿವೆ. ಕಬ್ಬೇನೂರು, ಕಲ್ಲೆ ಗ್ರಾಮಗಳ ಬಳಿ ಇರುವಂತಹ ಹೊಂಡಗಳಲ್ಲಿ ನೀರಿಲ್ಲದೆ ರೈತರು ಪರದಾಡಿದ್ದಾರೆ. ಹಿಂದೆ ಜುಲೈನಲ್ಲಿ ಮಳೆ ಬಾರದೇ ಇದ್ರೆ ಕೃಷಿ ಹೊಂಡದ ನೀರನ್ನ ರೈತರು ಬಳಸ್ತಾ ಇದ್ರು. ಅದೀಗ ಕೃಷಿ ಹೊಂಡದಲ್ಲಿಯೂ ನೀರಿಲ್ಲದೆ ಇರುವುದರಿಂದ ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ.
ಮಳೆಗಾಗಿ ರಾಯರ ಮಠದಲ್ಲಿ ಸಾಮೂಹಿಕ ಪಾರಾಯಣ ಮಾಡಲಾಗಿದೆ. ರಾಯಚೂರು ನಗರದಲ್ಲಿರುವಂತಹ ಮಂತ್ರಾಲಯದ ರಾಯರ ಶಾಖಾ ಮಠದಲ್ಲಿ ಆಯೋಜಿಸಲಾಗಿದ್ದ ಪಾರಾಯಣದಲ್ಲಿ ನೂರಾರು ಭಕ್ತರು, ಮಠದ ವಿದ್ಯಾರ್ಥಿಗಳು ಭಾಗವಹಿಸಿದರು. 1 ಗಂಟೆ ನಡೆದ ಸಾಮೂಹಿಕ ಪಾರಾಯಣದಲ್ಲಿ ಶ್ಲೋಕ, ವೇದಗಳು, ಸ್ತೋತ್ರಗಳು ಪಠಣೆ ಮಾಡುವ ಮೂಲಕ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಮಳೆ ಬೆಳೆ ಚೆನ್ನಾಗಿ ಆಗಲಿ, ನೀರಿನ ಸಮಸ್ಯೆ ಆಗದಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಇಡೀ ಜಗತ್ತಿಗೆ ಬರಗಾಲ ಬಂದಿದೆ. ಕೆಲವೊಂದು ಕಡೆ ಮಳೆ ಆಗಿದ್ರೂ ಕೂಡ ಉತ್ತಮವಾದ ಮಳೆ ಆಗಿಲ್ಲ. ಇವತ್ತು ರಾಯಚೂರಿನ ಶ್ರೀಮಠದಲ್ಲಿ ಜಾತಿ, ಮತ, ಪಂಥ ಯಾವುದೇ ಚೌಕಟ್ಟಿಲ್ಲ. ಚೌಕಟ್ಟನ್ನು ಮೀರಿ ಒಂದು ಸಾಮೂಹಿಕ ಪ್ರಾರ್ಥನೆ ನಡೆದಿದೆ. ಅದು ಉತ್ತಮ ಮಳೆಗಾಗಿ ಪ್ರಾರ್ಥನೆ ನಡೆದಿದೆ. ರಾಜ್ಯದಲ್ಲಿ ನಡೀತಾ ಇರುವ ಎಸ್ಐಆರ್ ಪ್ರಕ್ರಿಯೆಗಳಲ್ಲಿ ಸಿಬ್ಬಂದಿಯ ಕಳ್ಳಾಟಗಳು ಒಂದೊಂದಾಗಿ ಬಯಲಾಗ್ತಾ ಇವೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಯಾದಗಿರಿ, ಮೈಸೂರು, ನೆಲಮಂಗಲದಲ್ಲಿ ಸಮೀಕ್ಷೆ ನಡೀತಾ ಇದೆ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಬಿಎಂಟಿಸಿ ಬಸ್ಗಳ ನಡುವಿನ ಭೀಕರ ಅಪಘಾತದಲ್ಲಿ 8 ಮಂದಿ ಗಾಯಗೊಂಡಿದ್ದಾರೆ. ಯಾದಗಿರಿಯಲ್ಲೂ ಎಸ್ಐಆರ್ ಪ್ರಕ್ರಿಯೆ ವೇಳೆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ದೇವಸ್ಥಾನದಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗಿದೆ. ನಗರದ ಈಶ್ವರ ಬಸವಣ್ಣ ದೇವಸ್ಥಾನದ ಒಂದೇ ಜಾಗದಲ್ಲಿ 3 ಜನ ಬಿಎಲ್ಒಗಳು ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ದಾರೆ. ಮತದಾರರ ಪಟ್ಟಿ ಹಿಡಿದು ಮನೆಗಳಿಗೆ ಹೋಗೋ ಬದಲು ದೇವಸ್ಥಾನದ ಆವರಣದಲ್ಲೇ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮುಗಿಸುತ್ತಿದ್ದಾರೆ. ಮೈಸೂರಲ್ಲೂ ಸಾಮೂಹಿಕವಾಗಿಯೇ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲಾಗಿದೆ. ಎನ್ಆರ್ ಕ್ಷೇತ್ರದಲ್ಲಿ ಗುಂಪು ಗುಂಪಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗಿದೆ. ನಿಯಮಗಳ ಪ್ರಕಾರ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಅರ್ಜಿ ತುಂಬಿಸಿಕೊಳ್ಬೇಕು. ಆದರೆ ಇದನ್ನ ಮಾಡದ ಬಿಎಲ್ಒಗಳು ಸಾಮೂಹಿಕವಾಗಿಯೇ ಒಂದು ಜಾಗದಲ್ಲಿ ಅರ್ಜಿಗಳನ್ನ ಭರ್ತಿ ಮಾಡಿಸಿಕೊಳ್ತಿದ್ದಾರೆ. ನೆಲಮಂಗಲ ನಗರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಬೇಕಿದ್ದ ಬಿಎಲ್ಒಗಳ ದೊಡ್ಡ ಕಳ್ಳಾಟವೊಂದು ಬಯಲಾಗಿದೆ. ನಿಯಮದ ಪ್ರಕಾರ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಪಡಿಬೇಕು. ಆದರೆ ನೆಲಮಂಗಲದ ಮಸೀದಿಯೊಂದರಲ್ಲಿ ಬೀಡು ಬಿಟ್ಟಿರುವ ಬಿಎಲ್ಒಗಳು ಸಾರ್ವಜನಿಕರನ್ನ ಅಲ್ಲಿಗೆ ಕರೆಸಿಕೊಂಡು ಎಸ್ಐಆರ್ ಪತ್ರಗಳನ್ನು ವಿತರಿಸುತ್ತಿದ್ದಾರೆ. ಕೋಲಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಕರ್ತವ್ಯ ಲೋಪ ಕಂಡು ಬಂದಿದೆ. ಹೀಗಾಗಿ ಕೋಲಾರ ತಹಶೀಲ್ದಾರ್ ಎಸಿ ಹಾಗೂ 5 ಬಿಎಲ್ಒಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೋಲಾರ ತಹಶೀಲ್ದಾರ್ ಶ್ರೀನಿವಾಸ್, ಮೇಲ್ವಿಚಾರಕ ಮುನಿರಾಜು, ಬಿಎಲ್ಒಗಳಾದ ಮೊಹಮ್ಮದ್ ಆರಿಫ್ ಪಾಷಾ, ನಾಜಿಯಾ ಖಾನುಂ, ರೇಷ್ಮಾ ತಲಾತ್, ಪರ್ವೀನ್ ಉನ್ನೀಸಾ, ಉಮದಾ ಬಾನುಗೆ ನೋಟಿಸ್ ಜಾರಿಗೊಳಿಸಿ ಡಿಸಿ ಎಂಆರ್ ರವಿ ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡರು ಕಿರಿಕ್ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಅರ್ಜಿ ಕನ್ನಡದ ಬದಲಿಗೆ ಮರಾಠಿ ಭಾಷೆಯಲ್ಲಿ ನೀಡುವಂತೆ ತಗಾದೆ ತೆಗೆದಿದ್ದಾರೆ. ಬೆಳಗಾವಿ ಪಾಲಿಕೆ ಕಚೇರಿ ಮುಂದೆ ಎಂಇಎಸ್ ಪುಂಡರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿಗರನ್ನ ಮತದಾನ ವಂಚಿತರಾಗಿ ಮಾಡಲಾಗ್ತಾ ಇದೆ. ಮರಾಠಿ ಭಾಷೆಯಲ್ಲಿ ದಾಖಲೆ ನೀಡುವವರೆಗೆ ಸಮೀಕ್ಷೆ ಸ್ಥಗಿತ ಮಾಡಬೇಕು ಎಂದು ಖ್ಯಾತೆ ತೆಗೆದಿದ್ದಾರೆ. ಬಿಡದಿ ಟೌನ್ಶಿಪ್ ಪರ ವಿರೋಧ ಹೋರಾಟ ತೀವ್ರಗೊಂಡಿದೆ. ಯೋಜನೆ ಪರವಾಗಿ ಇರುವ ರೈತರು ಈಗ ಸಹಿ ಸಂಗ್ರಹ ಅಭಿಯಾನ ಶುರು ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಪ್ರತಿಭಟನಾ ಸ್ಥಳದಲ್ಲಿ ಸಹಿ ಸಂಗ್ರಹ ಅಭಿಯಾನ ಮಾಡ್ತಿದ್ದಾರೆ. ಟೌನ್ಶಿಪ್ ಯೋಜನೆಗೆ ಭೂಮಿ ನೀಡ್ತಾ ಇರುವ ರೈತರು ಸಹಿ ಮಾಡ್ತಿದ್ದಾರೆ. ಇನ್ನು ಯೋಜನೆ ಪರವಾಗಿರುವ ರೈತರು ಬಿಡದಿ ಹಾರೋಹಳ್ಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ರಾಯಚೂರು ಜಿಲ್ಲೆಯ ದೇವಾಲಯವೊಂದಕ್ಕೆ ಕಳ್ಳರು ಕನ್ನ ಹಾಕಿದ್ದಾರೆ. ಲಿಂಗಸಗೂರು ತಾಲೂಕಿನ ಆರ್ಯ ಭೋಗಾಪುರ ಗ್ರಾಮದಲ್ಲಿರುವ ದುರ್ಗಾದೇವಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದ್ದಾರೆ. ದೇವಾಲಯದ ಬಾಗಿಲು ಮುರಿದು ಒಳ ಪ್ರವೇಶಿಸಿದ ಕಳ್ಳರು ದುರ್ಗಾದೇವಿಯ ಬೆಳ್ಳಿ ಹಾಗೂ ಬಂಗಾರದ ಆಭರಣ ಕಳವು ಮಾಡಿ ಪರಾರಿಯಾಗಿದ್ದಾರೆ. 10 ಗ್ರಾಂ ಚಿನ್ನ, 110 ಗ್ರಾಂ ಬೆಳ್ಳಿ ಕಳ್ಳತನವಾಗಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ವಶಕ್ಕೆ ಪಡೆದ ಕಾಫಿ ತೋಟದಲ್ಲಿ ಸಿಲ್ವರ್ ಮರ ಕಡಿತ ಮಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಸಗೀರ್ ಅಹಮದ್ ಅವರ ಕುಟುಂಬಸ್ಥರು ಕೃತ್ಯವೆಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಸಗೀರ್ ಅಹಮದ್ ಅವರ ಪತ್ನಿ ಹೆಸರಿನಲ್ಲಿದ್ದ 31 ಎಕರೆ ಕಾಫಿ ತೋಟವನ್ನು 2024ರಲ್ಲಿ ಜಿಲ್ಲಾಡಳಿತ ವಶಕ್ಕೆ ಪಡೆದಿತ್ತು. ದಾವಣಗೆರೆ ತಾಲೂಕಿನ ಮಾಯಕೊಂಡ ಬಳಿಯ ಬುಳ್ಳಾಪುರ ತಾಂಡಾದಲ್ಲಿ ರಾತ್ರೋರಾತ್ರಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ರೈತ ಸಿದ್ದೇಶ್ ನಾಯಕ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಡಿದು ವಿಕೃತಿ ಮೆರೆದಿದ್ದಾರೆ. 1 ಎಕರೆ ಜಮೀನಿನಲ್ಲಿದ್ದ 3-4 ವರ್ಷ ಬೆಳೆದಿದ್ದ ಅಡಿಕೆ ಗಿಡಗಳನ್ನು ಅರ್ಧ ಕತ್ತರಿಸಿ ಹಾಕಿದ್ದಾರೆ. ಕಿಡಿಗೇಡಿಗಳನ್ನು ಬಂಧನ ಮಾಡಿ ಕಠಿಣ ಶಿಕ್ಷೆ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ.
ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಅಪರೂಪದ ಖನಿಜ ಸಂಪತ್ತು ಪತ್ತೆಯಾಗಿದೆ. ಗುಂಡ್ಲುಪೇಟೆಯ ವಿಜಯಪುರ ಕೊತನೂರು ಮನಗನಹಳ್ಳಿ ಗ್ರಾಮದಲ್ಲಿ ಥೋರಿಯಂ ಎಂಬ ಖನಿಜ ಪತ್ತೆಯಾಗಿದೆ. 750 ಎಕರೆ ಪ್ರದೇಶದಲ್ಲಿ ಖನಿಜವನ್ನು ಭಾರತೀಯ ಭೂವಿಜ್ಞಾನ ಸರ್ವೆ ಮಾಡಿದ್ದು ಪತ್ತೆ ಹಚ್ಚಿದೆ. ಥೋರಿಯಂ ಅಷ್ಟೇ ಅಲ್ಲದೆ ಹನೂರು ಭಾಗದ ಅಜ್ಜಿಪುರ, ರಾಮಾಪುರ ಹಾಗೂ ಮಾಟಳ್ಳಿಯಲ್ಲಿ ಚಿನ್ನದ ನಿಕ್ಷೇಪ ಇರುವ ಬಗ್ಗೆ ಸರ್ವೆ ನಡೆಸಲಾಗುತ್ತಿದೆ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೊಸೆಸಲ್ಲಿ ಇದೆ. ಮಿನರಲ್ ಅವೈಲೇಬಿಲಿಟಿ ಬಗ್ಗೆ ಎಲ್ಲ ಡೀಟೇಲ್ಡು ನಮಗೆ ಮಾಹಿತಿ ಇರೋದಿಲ್ಲ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆ್ಯಂಡ್ ನಮ್ಮ ಕೇಂದ್ರ ಕಚೇರಿ ಪ್ಲಾನಿಂಗ್ ಸೆಕ್ಷನ್ ಕೋಆರ್ಡಿನೇಟ್ ಮಾಡ್ತಿರ್ತಾರೆ, ಅವರಿಗೆ ಮಾಹಿತಿ ಇದೆ. ರಾಯಚೂರಿನ ಕೃಷಿ ಜಂಟಿ ನಿರ್ದೇಶಕರಿಗೆ ಶಾಸಕ ದದ್ದಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿತ್ತನೆ ಪ್ರಮಾಣದ ಬಗ್ಗೆ ಕೃಷಿ ಜಂಟಿ ನಿರ್ದೇಶಕ ಪ್ರಕಾಶ್ ಹಾರಿಕೆ ಉತ್ತರಕ್ಕೆ ಅಸಮಾಧಾನಗೊಂಡ ದದ್ದಲ್ ಕೆಂಡಕಾರಿದ್ದಾರೆ. ಕೂಡಲೇ ಬೆಳೆ ಹಾನಿ, ಬಿತ್ತನೆ ಸಮಸ್ಯೆಯಾದ ಬಗ್ಗೆ ವರದಿ ನೀಡಿ ರೈತರಿಗೆ ಪರಿಹಾರ ನೀಡಲು ಶಿಫಾರಸು ಮಾಡಲು ದದ್ದಲ್ ಸೂಚನೆ ನೀಡಿದ್ದಾರೆ. ನೀವು ಹೊರಗಡೆ ಶಾಪ್ ನೀವು ಮಾನಿಟರಿಂಗ್ ಮಾಡಿ, ಸೊಸೈಟಿಗಳದ್ದು ಅಲ್ಲೆಲ್ಲ ಗೌರ್ಮೆಂಟ್ ಶಾಪ್ಸ್ ಇರ್ತದಲ್ಲ ಅಲ್ಲಿ ಕಳಿಸಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನ ಮತ್ತೆ ಬಿಜೆಪಿಗೆ ಒಲಿದಿದೆ. ಮೇಯರ್ ಆಗಿ ಬಿಜೆಪಿಯ ದುರ್ಗಮ್ಮ ಬಿಜವಾಡ್, ಉಪಮೇಯರ್ ಆಗಿ ರತ್ನಾಬಾಯಿ ನಾಜರೆ ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಮೇಯರ್ ಸ್ಥಾನ ಎಸ್ಸಿ ಮಹಿಳೆಗೆ ಮತ್ತು ಉಪಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದ ದುರ್ಗಮ್ಮ ಬಿಜವಾಡ್ ಬಿಜೆಪಿ ಸೇರಿದ್ದರು. ಚಾಮರಾಜನಗರ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಬೀದಿಗಿಳಿದಿದ್ದಾರೆ. ಚಾಮರಾಜನಗರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 948 ತಡೆದು ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿದೆ. ಪ್ರತಿಭಟನೆ ಹಿನ್ನೆಲೆ ಸುಮಾರು 4 ಕಿಲೋಮೀಟರ್ ವರೆಗೂ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು.